ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟೆಪ್ ಡೌನ್ ಎರಡು ಟೀಮ್ಸ್ನ ಕ್ಯಾಪ್ಟನ್ಗಳು ಇವಾಗ ಸ್ಟೆಪ್ ಡೌನ್ ಆಗಿದ್ದಾರೆ ಅಂತ ಬೆಳಿಗ್ಗೆಯಿಂದನೇ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೋಸ್ಟ್ಗಳು ಹರಿದಾಡ್ತಾ ಇತ್ತು. ಅದು ಕೂಡ ಯಾವ್ಯಾವ ಟೀಮ್ ಹಾಗೂ ಯಾವ ಕ್ಯಾಪ್ಟನ್ ಇಳಿದಿದ್ದಾರೆ, ಸ್ಟೆಪ್ ಡೌನ್ ಆಗಿದ್ದಾರೆ ಮತ್ತು ಯಾತಕ್ಕಾಗಿದ್ದಾರೆ ಮತ್ತು ರೀಸನ್ ಏನು ಕ್ಯಾಪ್ಟನ್ಸಿ ಬಿಡಲಿಕ್ಕೆ ಯಾವ ಟೀಮಲ್ಲಿ ಆಗಿದ್ದಾರೆ ಹಾಗೂ ಯಾವ್ಯಾವ ಕಾರಣಗಳಿವೆಲ್ಲ ನಾ ಹೇಳಲಿಕ್ಕೆ ವಿಡಿಯೋ ಮಾಡ್ತಾ ಇರೋದು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಟೈಮ್ ವಿಸಿಟ್ ಮಾಡ್ತೀರಾ ಗಾಯ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಇನ್ನು ಹೆಚ್ಚಿನ ಅಪ್ಡೇಟ್ ಮೂಲಕ ಬರ್ತೇನೆ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದುಬಿಡೋಣ. ಮೊದಲೇ ಇದು ಯಾವುದು ಎರಡು ಟೀಮ್ನ ಕ್ಯಾಪ್ಟನ್ಸ್ಗಳು ಸ್ಟೆಪ್ ಡೌನ್ ಆಗಿದ್ದಾರೆ, ಅದು ಯಾವ್ಯಾವ ಟೀಮ್ನ ಅಂತ ಎಲ್ಲ ಹೇಳ್ತೇನೆ. ಅದೇ ಮೊದಲೇದಾಗಿ ಪಾಕಿಸ್ತಾನ್ ಟೀಮ್. ಅಂದರೆ ಪಾಕಿಸ್ತಾನದಲ್ಲಿ ಮೊದಲಿಂದಾಗಿ ಯಾವ ರೀತಿ ಟೆಸ್ಟಲ್ಲಿ, ODIದಲ್ಲಿ ಹಾಗೂ T20ಲಿ ಮೊದಲಿಂದ ಅಂದರೆ ಸರ್ಫರಾಜ್ ಖಾನ್ ಅವರು ರಿಟೈರ್ಮೆಂಟ್ ತೆಗೆದುಕೊಂಡಾದ್ಮೇಲೆ, ರಿಟೈರ್ಮೆಂಟ್ ಅಲ್ಲ ಸ್ಟೆಪ್ ಡೌನ್ ಆದಮೇಲೆ 2020ರಿಂದ ಯಾರು ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು ಅಂತ ಹೇಳಿದ್ರೆ ಬಾಬರ್ ಅಜಮ್ನೇ. ಆ ರೀತಿ ಪೀಕಲ್ಲಿರುವಂಥ ಅವ್ರದ್ದು ಒಂದು 4 ವರ್ಷ, 2 ರಿಂದ 3 ವರ್ಷ ಯಾವ ರೀತಿ ಪೀಕಲ್ಲಿದ್ದರು, ಎಲ್ಲ ಒಳ್ಳೆ T20 ಟೆಸ್ಟ್ ಹಾಗೂ ODIದಲ್ಲಿ ಯಾವ ರೀತಿ ಅಗ್ರಸ್ಥಾನದಲ್ಲಿದ್ದರು, ಎಲ್ಲ 3 ಫಾರ್ಮೆಟಲ್ಲಿ ನಂಬರ್ 1 ಆಗದಿದ್ರು ಕೂಡ ODIದಲ್ಲಿ ಟಿಲ್ ನಂಬರ್ 1 ಹಾಕೊಂಡಿದ್ದಾರೆ. ಅದೇ ರೀತಿಯಾಗಿ ಆ ಪೀಕ್ ಟೈಮಲ್ಲಿ ಇವರು ಯಾವ ರೀತಿ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು ಅಂದರೆ 2021ರಲ್ಲಿ T20 ವರ್ಲ್ಡ್ ಕಪ್ಪಲ್ಲೂ ಕೂಡ ಫೈನಲ್ಗೆ, ಸೆಮಿಫೈನಲಲ್ಲಿ ಟೀಮ್ನ ಕರ್ಕೊಂಡು ಹೋಗಿದ್ರು ಪಾಕಿಸ್ತಾನ. ಅದೇ ರೀತಿಯಾಗಿ 2022ರಲ್ಲೂ ಕೂಡ ನುಸುಳ್ಕೊಂಡು ಬಂದು ಪಾಕಿಸ್ತಾನ ಟೀಮ್ ಏನು ಫೈನಲಲ್ಲಿ ಪ್ರದರ್ಶನ ತೋರಿತು, ಎರಡು ಕೂಡ ನಿರಾಸಾಗಿ ಫೈನಲ್ ಸೋತ್ಕೊಂಡು ಹಾಗೂ ಸೆಮಿಫೈನಲ್ ಎರಡು ಬಾರಿ ಕೂಡ ಸೋತ್ಕೊಂಡು ಹೋದರು. ಆದರೂ ಕೂಡ 2023ರಲ್ಲೂ ಕೂಡ ಪಾಕಿಸ್ತಾನ ಬೋರ್ಡ್ ಬಾಬರ್ ಅಜಮ್ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ತೆಗೆದೇ ಅಲ್ಲೂ ಕೂಡ ಮುಂದುವರಿಸ್ಕೊಂಡು ಹೋಯ್ತು. ಯಾಕಂತ ಹೇಳಿದ್ರೆ 2 ವರ್ಷ ಕೂಡ ಕ್ಯಾಪ್ಟನ್ಸಿಯಿಂದ ಫೈನಲ್ಗೆ ಹೋಗಿರೋದ್ರಿಂದ. ಅದೇ ರೀತಿಯಾಗಿ 2023ರಲ್ಲಿ ಫ್ಲಾಪ್ ಶೋ ಅಂದರೆ ODI ವರ್ಲ್ಡ್ ಕಪ್ನಿಂದ ಹೊರಬಿದ್ದದ್ದು. ಅದೇ ರೀತಿಯಾಗಿ 2024ರ T20 ವರ್ಲ್ಡ್ ಕಪ್ಗೂ ಕೂಡ ಕ್ವಾಲಿಫೈ ಆಗಲಿಕ್ಕೂ ಆಗಲಿಲ್ಲ ಸೆಮಿಫೈನಲಲ್ಲಿ. ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಲ್ಲ, ಲೋ ಟೀಮ್, ಅಂದರೆ ಟೆಸ್ಟ್ ಪ್ಲೇಯಿಂಗ್ ನೇಷನ್ ಇಲ್ಲದೇ ಇದ್ರೂ ಕೂಡ ಪಾಕಿಸ್ತಾನ ಅವ್ರ ಮೇಲೂ ಕೂಡ ಸೋತ್ಕೊಂಡು 2 ಬಾರಿ ಕೂಡ 2023-24ರಲ್ಲೂ ಕೂಡ 2 ಬಾರಿ ಕೂಡ ಹೆರ್ಗೆ ಹೋಯ್ತು. ಅದರಿಂದಾಗಿ ಬಾಬರ್ ಅಜಮ್ ಅವರು ಕೂಡ ಸ್ಟೆಪ್ ಡೌನ್ ಆಗಿದ್ದರು ಮೊದಲಿಗೆ, ಅಂದರೆ ಟೆಸ್ಟ್ ಫಾರ್ಮೇಟಿಂದ ಅವಾಗಲೇ. ಅಂದರೆ ಇವಾಗ ಕ್ಯಾಪ್ಟನ್ಸಿಯಿಂದ ಟೆಸ್ಟ್ ಕ್ಯಾಪ್ಟನ್ಸಿಯಿಂದ ಇಳಿದ್ರು ಕೂಡ ಅವರು ಟೆಸ್ಟ್ ಫಾರ್ಮೆಟಲ್ಲಿ ಆ್ಯಸ್ ಎ ಪ್ಲೇಯರ್ ಆಗಿ ಆಟಾಡ್ತಿದ್ರು. ಅಂದರೆ ಫಾರ್ಮ್ ಕೂಡ ಸಿಕ್ಕಾಪಟ್ಟೆ ಡಿಪ್ ಆಗಿತ್ತು 2023ರಿಂದ ಕೂಡ. ಅದೇ ರೀತಿಯಾಗಿ ಪಾಕಿಸ್ತಾನ ಕೂಡ ಇವ್ರನ್ನ ಸ್ಟೆಪ್ ಡೌನ್ ಮಾಡಬೇಕು ಅಂತಲೇ ಇತ್ತು. 1 ತಿಂಗಳ ಮೊದಲಿಗಾಗಿ ಬಾಬರ್ ಅಜಮ್ ಅವರು ಏನೋ PCB ಪಾಕಿಸ್ತಾನ ಬೋರ್ಡ್ ಆಗಿರುವಂಥ PCB ಕೂಡ ಹೇಳಿತ್ತು. ಅದೇ ರೀತಿಯಾಗಿ ಬಾಬರ್ ಅಜಮ್ ಅವರು ಕೂಡ ಪಾಕಿಸ್ತಾನದವ್ರಿಗೂ ಕೂಡ ಎಲ್ಲ ಹೇಳಿದ್ರಂತೆ ಕ್ಯಾಪ್ಟನ್ಸಿಯಿಂದ ಸ್ಟೆಪ್ ಡೌನ್ ಆಗ್ತೇನೆ ಅಂತ. ಅದೇ ರೀತಿಯಾಗಿ ಇವಾಗ ಜಸ್ಟ್ ಬೆಳಿಗ್ಗೆ ಬಂದಿರೋ ಪೋಸ್ಟ್ನ ಹಾಕಿದ್ದಾರೆ. ಬಾಬರ್ ಅಜಮ್ ಅವರು ಕೂಡ ICC ಹಾಗೂ PCB ಎಲ್ಲ ಕಡೆ ಕೂಡ ಚರ್ಚೆ ಆಗ್ತಿದೆ, ಪೋಸ್ಟ್ನ ಹಾಕಿದ್ದಾರೆ. ಅಂದರೆ ಬಾಬರ್ ಅಜಮ್ ಅವರು ಕ್ಯಾಪ್ಟನ್ಸಿಯಿಂದ ಸ್ಟೆಪ್ ಡೌನ್ ಆಗಿರೋದು ಪಕ್ಕಾ ಆಗಿದ್ದಾರೆ ಅಂತ. ಅಂದರೆ ಇವರು ಅಂದರೆ ಬ್ಯಾಟಿಂಗ್ ಫಾರ್ಮ್ ಉತ್ತಮವಾಗಿ ಇರಲಿಲ್ಲ ಅಂತ ಬಾಬರ್ ಅಜಮ್ ಅವರು ಇದೇ ಕಾರಣಕ್ಕೆ ಫ್ಲಾಪ್ ಆಗಿ ಕ್ಯಾಪ್ಟನ್ಸಿಯಿಂದ ಇಳಿದಿದ್ದಾರೆ ಅಂತ ರೂಮರ್ಸ್ಗಳು ಹಾಗೂ ಎಲ್ಲ ಅನ್ನಿಸ್ತಾ ಇದೆ ಕೂಡ. ಹೌದು, ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಡಿಪ್ ಆಗಿತ್ತು ಫಾರ್ಮ್ ಅಂತಲೇ ಹೇಳ್ಬೋದಾಗಿದೆ. ಇದು ಪಾಕಿಸ್ತಾನದ ಕ್ಯಾಪ್ಟನ್ ಆದಂಥ ಬಾಬರ್ ಅಜಮ್ ಅವರು ಈಗ ಸ್ಟೆಪ್ ಡೌನ್ ಆಗಿದ್ದಾರೆ. ಈಗ ಯಾರು ಕ್ಯಾಪ್ಟನ್ಸಿ ಆಗ್ತಾರೆ, ಶಹೀನ್ ಅಫ್ರಿದಿ ಅಥವಾ ರಿಜ್ವಾನ್ ಅವರು ಆಗುವ ಸಾಧ್ಯತೆ ಇದೆ. ಆ್ಯಸ್ ಎ ಪ್ಲೇಯರ್ ಆಗಿ ಬಾಬರ್ ಅಜಮ್ ಅವರು ಆಟ ಆಡ್ತಾರೆ ಅಂತ ಅಪ್ಡೇಟ್ ಇದೆ. ಅದೇ ರೀತಿಯಾಗಿ 2ನೇ ಟೀಮ್ ಆಗಿ ನ್ಯೂಜಿಲೆಂಡ್ನಲ್ಲೂ ಕೂಡ ಟೀಮ್ ಸೌತಿ ಅವರು ಕೇನ್ ವಿಲಿಯಮ್ಸನ್ ಅವರಿದ್ದರು ಅಂದರೆ ಕ್ಯಾಪ್ಟನ್ ಆಗಿ ಈ ಹೋದ ಸೀರೀಸ್ ತನಕ ಕೂಡ. ಆದರೆ ನೆಕ್ಸ್ಟ್ ಸೀರೀಸಲ್ಲಿ ಅಂದರೆ ಮಧ್ಯ ಟೀಮ್ ಸೌತಿ ಅವರು ಕೂಡ ಕ್ಯಾಪ್ಟನ್ಸಿ ಆಗ್ತಾಯಿದ್ರು. ಅದೇ ರೀತಿಯಾಗಿ ಟೀಮ್ ಸೌತಿ ಅವರು 4-5 ಟೆಸ್ಟಲ್ಲೇನೋ ಕ್ಯಾಪ್ಟನ್ಸಿ ಶಿಪ್ನ ನಿಭಾಯಿಸಿದ್ರು. ಅದೇ ರೀತಿಯಾಗಿ ಹೋದ ಸೀರೀಸ್ ಏನು ಶ್ರೀಲಂಕಾ ಜೊತೆ ನ್ಯೂಜಿಲೆಂಡ್ ವೈಟ್ ವಾಶ್ ಆಯಿತು. ಇದರಿಂದಾಗಿ ಟೀಮ್ ಸೌತಿ ಅವರು ಸಿಕ್ಕಾಪಟ್ಟೆ ಬೇಸರ ಹಾಕ್ಕೊಂಡು ಅವರು ಕೂಡ ಸ್ಟೆಪ್ ಡೌನ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ ಕೂಡ. ICC ಕೂಡ ಕನ್ಫರ್ಮ್ ಮಾಡಿದೆ ಟೀಮ್ ಸೌತಿ ಅವರು ಕೂಡ ನ್ಯೂಜಿಲೆಂಡ್ ಕ್ಯಾಪ್ಟನ್ಸಿಯಿಂದ ಇಳಿದಿದ್ದಾರೆ ಅಂತ. ಇವಾಗ ರೂಮರ್ಸ್ಗಳು ಏನು ಹರಿದಾಡ್ತೇವೆ ಅಂತ ಹೇಳಿದರೆ ಟಾಮ್ ಲೇಥಮ್ ಅವರು ಕ್ಯಾಪ್ಟನ್ ಆಗ್ಬೋದು, ನ್ಯೂಜಿಲೆಂಡ್ ಟೆಸ್ಟ್ ಟೀಮ್ನ ಕ್ಯಾಪ್ಟನ್ ಆಗ್ಬೋದು ಅಂತ ಹರಿದಾಡ್ತಾ ಇದೆ. ಅದರಲ್ಲೂ ಕೂಡ ಸ್ಯಾಂಟ್ನರ್ ಇದ್ದರು, ಅದೇ ರೀತಿಯಾಗಿ ಗ್ಲೆನ್ ಫಿಲಿಪ್ಸ್, ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಬೇಜಾನ ಪ್ಲೇಯರ್ಸ್ಗಳಿದ್ರು. ಆದರೆ ಯಾರು ಕೂಡ ಅವರು ನ್ಯೂಜಿಲೆಂಡ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ಅಂದರೆ ಮನಿ ಸಿಕ್ಕಾಪಟ್ಟೆ, ಆ ಟೀಮ್ನ ಅರ್ನಿಂಗ್ ಸಿಕ್ಕಾಪಟ್ಟೆ ಕಮ್ಮಿ ಆಗಿರೋದ್ರಿಂದ, ಇನ್ಕಮ್ ಸಿಕ್ಕಾಪಟ್ಟೆ ಕಮ್ಮಿ ಇರೋದ್ರಿಂದ ನ್ಯೂಜಿಲೆಂಡ್ ಟೀಮ್ನ ಸೆಂಟ್ರಲ್ ಕಾಂಟ್ರಾಕ್ಟಿಂದ ಸಿಕ್ಕಾಪಟ್ಟೆ ಪ್ಲೇಯರ್ಗಳು ಹೊರಗಿದ್ದಾರೆ, ಕೇವಲ ಫ್ರಾಂಚೈಸಿ ಲೀಗ್ನ ಆಟ ಆಡ್ತಿದ್ದಾರೆ. ಇದರಿಂದಾಗಿ ನ್ಯೂಜಿಲೆಂಡ್ ಟೀಮ್ನಲ್ಲಿ ಸಿಕ್ಕಾಪಟ್ಟೆ ಸಂಕಷ್ಟನೇ ಇರ್ಬೋದಾಗಿದೆ. ಆ ರೀತಿ ಕ್ಯಾಪ್ಟನ್ಗಳು ಇದ್ರೂ ಕೂಡ ಯಾರು ಕೂಡ ಕ್ಯಾಪ್ಟನ್ಸಿ ಆಗ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಅದರಿಂದಾಗಿ
ಟೀಮ್ ಸೌದಿ ಅವರು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವಾಗ ಟಾಮ್ ಲೇಥಮ್ ಅವರು ಫೈನಲ್ ಆಗಿ ಕ್ಯಾಪ್ಟನ್ ಆಗ್ತಾರೆ. ಅಂದರೆ ನಮ್ಮ ಬರುವಂಥ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಸೀರೀಸ್ ಏನು ಬರ್ತಿದೆ ನೆಕ್ಸ್ಟ್ 15 ಅಥವಾ 16ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಈ ಅಕ್ಟೋಬರ್ 16-17ರಿಂದ ಏನು ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ಟಾಮ್ ಲೇಥಮ್ ಅವರು ನಮ್ಮ ಇಂಡಿಯಾದಲ್ಲಿ ಇರೋದ್ರಿಂದ ಟಾಮ್ ಲೇಥಮ್ ಅವರು ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ ಅಂತ ರೂಮರ್ಸ್ಗಳು ಹರಿದಾಡ್ತವೆ. ಅಪ್ಡೇಟ್ ಕೂಡ ಇದೇ ಕೊಟ್ಟಿದೆ ICC ಕೂಡ. ನೋಡುವ ಯಾವ ರೀತಿ ನಮ್ಮ ಇಂಡಿಯಾ ಡಾಮಿನೇಟ್ ಮಾಡಿ ನ್ಯೂಜಿಲೆಂಡ್ನ ಸೋಲಿಸ್ತಾರ ಅಥವಾ ನ್ಯೂಜಿಲೆಂಡ್ ನಮ್ಮನ್ನು ಸೋಲಿಸ್ತಾ ಏನಂತ ನೋಡೋಣ. ಇದಿಷ್ಟು ಕ್ಯಾಪ್ಟನ್ಸಿ ಪಾಕಿಸ್ತಾನ ಹಾಗೂ ನ್ಯೂಜಿಲೆಂಡ್ನ ಕ್ಯಾಪ್ಟನ್ಸ್ಗಳು ಸ್ಟೆಪ್ ಡೌನ್ ಆಗಿರೋದ್ರ ಬಗ್ಗೆ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.